ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಸಹೋದರರಲ್ಲಿ ಸಾಮರಸ್ಯ ಉಂಟಾಗ್ತಕ್ಕಂಥದ್ದು, ಧನ ಸಹಾಯ, ವೃತ್ತಿಯಲ್ಲಿ ಅನುಕೂಲ, ಹಿರಿಯರಿಂದ ಸಹಕಾರ, ಇದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಮನೋವ್ಯಥೆ ಉಂಟಾಗುತ್ತೆ. ಗಂಭೀರ ವಿಚಾರಗಳು ಸ್ವಲ್ಪ ಗೊಂದಲ ಮಾಡ್ಕೊಳ್ತೀರ. ಅದಕ್ಕೆ ಕಾರಣ ಪಂಚಮದ ಮಾಂದಿ. ಪಂಚಮ ಸ್ಥಾನದಲ್ಲಿ ಮಾಂದಿ ಇದ್ದಾಗ ಮನಸ್ಸು ವಿಕಾರವಾಗುತ್ತೆ, ಬುದ್ಧಿ ಗೊಂದಲವಾಗುತ್ತೆ. ನಿರ್ಣಯ ತೆಗೆದುಕೊಳ್ಳುವಾಗ ತಪ್ಪು ನಿರ್ಣಯಗಳನ್ನು ತೊಗೊಂಡ್ಬಿಡ್ತಾರೆ. ಇಂಥದ್ದೊಂದು ಸಂದರ್ಭ ಇದೆ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಹುಷಾರು. ಇನ್ನು ಸಹೋದರರಲ್ಲಿ ಸಹಕಾರ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ತೃತೀಯದಲ್ಲಿ ಬುಧನು ಸಂಚಾರ ಆಗುವಾಗ ಸಹೋದರಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ನಿರೀಕ್ಷೆ ಮಾಡಬಹುದು, ಸಂಶಯ ಇಲ್ಲ. ಮತ್ತು ಚಂದ್ರನು ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಾನೆ ವಾರದ ಆದಿಯಲ್ಲಿ. ಹೀಗಾಗಿ ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಚಂದ್ರನಿಗೆ ಸ್ವಲ್ಪ ಬಲ ಕಡಿಮೆ ಇದೆ, ಆದರೂ ತೊಂದರೆ ಇಲ್ಲ. ಸಹೋದರ ಸಹಕಾರ, ಸೇವಕರಿಂದ ಅನುಕೂಲಗಳು ಇವೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಮಕ್ಕಳ ವಿಚಾರದಲ್ಲಿ ನಿಮಗೆ ಅಷ್ಟು ಸಮಾಧಾನ ಇರಲ್ಲ. ಈ ವಾರ ಇಡೀ ನಿಮಗೆ ಅವರ ವಿಚಾರದಲ್ಲಿ ಅಲದಾಟ, ಅವರಿಂದಾಗಿ ಖರ್ಚು, ಅವರಿಂದಾಗಿ ಮನಸ್ಸಿಗೆ ವ್ಯಥೆ, ಅವರಿಂದಾಗಿ ಕುಟುಂಬದಲ್ಲಿ ಘರ್ಷಣೆಗಳು, ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಅವರ ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅನ್ನೋದನ್ನು ವಾರದ ಆದಿಯಲ್ಲಿ ಗಮನಿಸಬೇಕು. ಮತ್ತು ಡಿಸಿಷನ್ಸ್ ತೊಗೊಳ್ಳುವಾಗ ಸ್ವಲ್ಪ ಹುಷಾರು, ಎಚ್ಚರಿಕೆಯಿಂದ ಹಿರಿಯರ ಮಾರ್ಗದರ್ಶನ ತೊಗೊಳ್ಳಿ, ಅದು ನಿಮಗೆ ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಗುರು ರವಿಯರು ಇರೋದರಿಂದ ಒಳ್ಳೆ ಚಿಂತನೆ ಮಾಡಲಿಕ್ಕೆ ಒಂದು ವಾತಾವರಣ, ಒಂದು ಏನು ನಾವು ಯಾವುದನ್ನು ಎನ್ವಿರಾನ್ಮೆಂಟ್ ಅಂತೀವಲ್ಲ ಅಂಥದ್ದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಜ್ಜನರ ಸಹವಾಸ ಇತ್ಯಾದಿ ಉಂಟಾಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಚಂದ್ರ ಸಂಚಾರ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಸ್ವಲ್ಪ ವಿಚಿತ್ರ ಗುಣವಾನ ಅಂತ ಹೇಳುತ್ತೆ. ಚಂದ್ರ ಬುಧ ಒಟ್ಟಾಗಿದ್ದಾಗ ಏನೇನೋ ಆಲೋಚನೆಗಳು ಬಂದುಬಿಡುತ್ತೆ. ಸಹೋದರ ಅವ್ರ ಜೊತೆಗೆ ಸೇರಿಕೊಂಡು ಏನೋ ಹೊಸ ಕ್ರಿಯೇಟ್ ಮಾಡ್ತೀನಿ ಅಂಥೇಳಿ, ಹೊಸದು ಇನ್ನೇನೋ ಅನ್ವೇಷಣೆ ಮಾಡ್ತೀನಿ ಅಂಥೇಳಿ ಈ ಥರದ ಸಾಧ್ಯತೆ ಇದೆ. ಅಥವಾ ಇನ್ಯಾರೋ ಸಹಾಯಕ್ಕೆ ಬಂದುಬಿಟ್ರೆ ಅವ್ರ ಜೊತೆಗೇ ಒಂದು ಹೊಸ ಅನ್ವೇಷಣೆ ಮಾಡಿ, ಈ ಥರದ್ದೊಂದು ಅದರಲ್ಲಿ ಸ್ತ್ರೀಯರಿಗೆ ಈ ಥರದ ಕುತೂಹಲ, ಏನೋ ಎಕ್ಸ್ಪರಿಮೆಂಟ್ ಅಂತೀವಲ್ಲ, ಹೊಸದು, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸುತ್ತೆ. ವಾರದ ಅಂತ್ಯದಲ್ಲಿ ಹುಷಾರು, ಅದರಿಂದ ನಷ್ಟವೂ ಇದೆ. ಆದರೆ ಸಹಕಾರ ಇತ್ಯಾದಿ ಅನುಕೂಲಕರವಾಗಿದೆ. ಸಹೋದರಿಂದ ಸಹಕಾರ ಉಂಟಾಗ್ತಕ್ಕಂಥದ್ದು ಇತ್ಯಾದಿ. ಭೂಮಿ ಮತ್ತು ಗೃಹ ಸಂಬಂಧಿ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ತಕರಾರುಗಳು ಉಂಟಾಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಕೆಲಸಗಳಲ್ಲಿ ಶ್ರದ್ಧೆ ಇರ್ತದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಸೀನಿಯರ್ಸಿಂದ ಸಹಾಯ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗೇ ಇದೆ. ಹೀಗಾಗಿ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶುಭ ಫಲವನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಆದರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಶನಿವಾರದ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಹಣ ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ನಂಬಿದವರಿಂದ ತೊಂದರೆ ಆಗ್ಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಹುಷಾರು. ಪ್ರಾರ್ಥನೆಗೆ ವೃಷಭ ರಾಶಿಯವರು ಕೃಷ್ಣ ಸನ್ನಿಧಾನವನ್ನು ತುಳಸಿ ಅರ್ಚನೆ ಮಾಡಿಸಿ, ಕೃಷ್ಣ ಪ್ರಾರ್ಥನೆ ಮಾಡಿ, ಕೃಷ್ಣ ಧ್ಯಾನ ಮಾಡಿ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.